ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 2025 ಸಂಪೂರ್ಣ ವರ್ಷದ ಕಾಲಜ್ಞಾನವನ್ನು ಬಬಲಾದಿ ಮಠದವರು ಪ್ರಸ್ತುತಪಡಿಸಿದ್ದಾರೆ. ಈ ಕಾಲಜ್ಞಾನದ ವಿಶ್ಲೇಷಣೆ ಮತ್ತು ಸರಳೀಕೃತವಾಗಿ ನಾವು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಬಬಲಾದಿ ಮಠ ಸದಾಶಿವ ಮುತ್ಯ ಮತ್ತು ಚಿಕ್ಕಯ್ಯ ಅಜ್ಜನವರ ಇತಿಹಾಸ ಎಷ್ಟು ಅದ್ಭುತ ಅಂಥೇಳಿ ಈಗಾಗಲೇ ಅವರ ಇತಿಹಾಸವನ್ನು ನಮ್ಮ ವಿಡಿಯೋಗಳಲ್ಲಿ ಹಾಕಿದ್ದೇವೆ. ಈ ಕಾಲಜ್ಞಾನ ಹುಸಿ ಮಾಡಲಿಕ್ಕೆ ಯಾರ ಕೈಯಿಂದನೂ ಆಗಿಲ್ಲ, ಆಗುವುದು ಇಲ್ಲ ಅಂಥೇಳಿ ಸ್ಪಷ್ಟ ನಿಲುವಿದೆ. ಯಾರ ಹುಸಿ ಮಾಡಿ ತೋರಿಸ್ತಾರ ಅವರಿಗೆ ಬೇಡಿದ್ದನ್ನು ಕೊಡ್ತಾನೆ ಅಂಥೇಳಿ ಸದಾಶಿವ ಅಜ್ಜನವರು ಸಾರಿ ಹೋಗಿದ್ದಾರೆ. ಅವ್ರದ್ದೊಂದು ಸ್ಪಷ್ಟ ನಿಲುವಿತ್ತು. ಯಾವ ರೀತಿ ದೇಶದ ಜನಕ್ಕೆ, ನಾಡಿನ ಜನಕ್ಕೆ ಹೆಂಗೆ ಆಪತ್ತುಗಳು ಬರ್ತಾವ, ಒಳ್ಳೇದಾಗ್ತೈತಿ ಅನ್ನೋದನ್ನು ಪ್ರತಿ ವರ್ಷ ಅವರು ಸಾರ್ಕೊಂತ ಬಬಲಾದಿ ಮಠದವರು ಬರ್ಲಿಕ್ಕತ್ತಾರ. ಅವ್ರದ್ದೊಂದು ಮಾತದ, ಓಂ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಕೊಟ್ಟ ಕುದಿಯುವವರ ಗಂಡ, ಇಟ್ಟು ಹಳಿಸುವವರ ಗಂಡ, ದ್ವಿತೀಯ ಗಂಡ ವಿಲಾಸಿಗರ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡುವವರ ಗಂಡ, ನಾ ಅಂದವರ ಗಂಡ, ಆದಿಗಂಡ ಅನಾದಿಗಂಡ, ಅಡವಿಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತೊಡುಗ ಜನರನ್ನು ಕೊಲ್ಲುತ್ತ ಬರುವ ಬಹುಪರಾಕ್ರಮಿ ಸದಾಶಿವ ಮುತ್ಯಾರವು ಅಂಥೇಳಿ. ಇನ್ನೂ ಇದರದ್ದು ಬಹಳ ಉದ್ದದ ಕೆಲವೊಂದಷ್ಟು ಮಾತುಗಳು ಹಿಂಗೆ ಬರ್ತಾವೆ. ಅವರ ಕಾಲಜ್ಞಾನ ಏನು ಪ್ರತಿ ವರ್ಷ ಹೇಳ್ತಾರಲ್ಲ ಹಂಗೆ ಅದನ್ನು ನಡ್ಕೊತ ಬಂದದ. ಸುಮಾರು ವರ್ಷಗಳಿಂದ ನಾವು ಅದನ್ನು ಸರಳೀಕೃತ ಮಾಡ್ಕೊತ ಬಂದಿದ್ದೀವಿ. ಈ 2025 ಕಾಲಜ್ಞಾನ ಕೆಲವು ದಿನಗಳ ಹಿಂದೆ ಅವರು ಹೇಳಿದರು. ಅದರ ಪ್ರಕಾರ ನಾವು ಒಂದೊಂದಾಗಿ ಆ ಕಾಲಜ್ಞಾನವನ್ನು ತಿಳ್ಕೊತ ಹೋಗೋಣ. ಶ್ರೀಶಕೆ 1947 ವಿಶ್ವವಸು ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಕಲಿಯುಗದ ಆಟ ಸರ್ವನಾಶ ಹೊಂದುವ ಕಾಲ ಬಂದಿತಣ್ಣ ತಿಳಿಯಿರಣ್ಣ ಅಂಥೇಳಿ ಮೊದಲನೇ ಮಾತೇ ಇದೆ. ಅದ ಕಲಿಯುಗದ ಆಟ ಸರ್ವನಾಶ ಹೊಂದುವ ಕಾಲ. ಇದು ಒಂದು ಮಾತು ಸಾಕು, ನಾವು ಏನಾಗ್ಲಿಕ್ಕತ್ತೀವಿ ಅನ್ನೋದನ್ನು ಸ್ಪಷ್ಟ ನಿಲುವು ಇದರಿಂದ ಗೊತ್ತಾಗ್ತದೆ. ಅದಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ತಿರುವುಗಳು ಬರ್ತಾವ ಅಂಥೇಳಿ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ತಿರುವುಗಳು ಅಂತಂದ್ರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟದ್ದು ಆಗಿರ್ಬೋದು. ಬಹಳಷ್ಟು ನಾವು ಮಕ್ಕಳ ಮನಸ್ಸಿನ ಮೇಲೆ ಎಲ್ಲ ಜ್ಞಾನವನ್ನು ಹಾಕ್ತೀವಿ ಅಂಥೇಳಿ ಹೋಗಿ ಏನೂ ಜ್ಞಾನ ನೀಡದೇನೂ ಇರ್ಬೋದು, ಅಥವಾ ಎಲ್ಲವನ್ನ ತಿಳಿಸಿಕೊಟ್ಟು ಬಹಳ ಶಾಣೆ ಮಾಡ್ತೀವಿ ನಾವು ಮಕ್ಕಳನ್ನು ಅಂಥೇಳಿ ಅದು ಕೂಡ ನಡಿಬೋದು. ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಬ್ಬರಿಗಿಂತ ಒಬ್ಬರ ಕಾಂಪಿಟೇಷನ್ ಮ್ಯಾಗ ತಮ್ಮ ಸಂಸ್ಥೆಗಳು ನಮ್ದು ಮೇಲ್ ಬರಬೇಕು, ನಂದು ಮೇಲ್ ಬರಬೇಕು ಅಂಥೇಳಿ ಬಹಳಷ್ಟು ರೀತಿಯ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಷನ್ ಈಗ ಆಗ್ಲಿಕ್ಕತ್ತದೆ. ಅಂತಹ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳು, ಹೊಸ ಹೊಸ ತಿರುವುಗಳು ಬಂದಿತಣ್ಣ ಅಂತ ಹೇಳಿದ್ದಾರೆ. ಅದರ ಜೊತೆ ಹಣದ ಹಿಂದೆ ಹೋಗುವವರಿಗೆ ಬಂದಿತ್ತು ಸಮಯ ತಿಳಿಯರಣ್ಣ. ಯಾಕಂದ್ರೆ ಜನರಿಗೆ ಹೆಂಗಾಗೈತೆ ಅಂತಂದ್ರೆ ಒಂದು ಮಾನವೀಯತೆ ಮೇಲೆ ಹೋಗುವುದು, ಅಥವಾ ಸ್ನೇಹಿತರು ಅಥವಾ ಬಂಧು ಬಾಂಧವರಿಗೆ ಏನೋ ಒಂದು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ಅವ್ರ ಇಟ್ಕೋತಾರೋ, ಉಪಕಾರ ಮಾಡಿದ್ದನ್ನು ನೆನೆಸ್ತಾರೋ ಅನ್ನುವಂತಹ ಒಂದು ಕಾಲಿತ್ತು ಮೊದಲ. ಆದರೆ ಈಗ ಏನೇ ಉಪಕಾರ ಮಾಡಕ್ಕೆ ಹೋಗಲಿ ಅದನ್ನು ಹಣದಿಂದನೇ ಲೆಕ್ಕ ಹಾಕ್ತಾರೆ. ಒಂದೊಂದು ಟೈಮ್ ಹಿಂಗಾಗ್ತದಲ್ಲ, ಹಣ ಇದ್ರೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ.
ಹಣ ಕೊಟ್ಟರು ಅದಕ್ಕೆ ಬಡ್ಡಿ ಸಮೇತ ವಸೂಲು ಮಾಡುವಂತಹ ಪರಿಸ್ಥಿತಿ ಇದು ಎಲ್ಲ ಕಡೆ ಆಗ್ತದೆ. ಹಣ ಗಳಿಸಬೇಕು ಅಂಥೇಳಿ ಹಲವಾರು ವಾಮ ಮಾರ್ಗಗಳನ್ನು ಹಿಡಿದು ಕೆಟ್ಟ ದಾರಿಗೆ ಹೋಗುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ. ಈಗ ಇದೇ ಸಾಮಾಜಿಕ ಮಾಧ್ಯಮಗಳನ್ನು ನಾವು ತೆಗೆದುಕೊಂಡ್ರೆ, ಇದೇ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹಲವಾರು ಸೋಷಿಯಲ್ ಮೀಡಿಯಾಗಳದಾವ. ಏನೋ ಒಳ್ಳೆಯದನ್ನು ಹೇಳಲಿಕ್ಕೆ ಕೆಲವೊಂದಿಷ್ಟು ಇದ್ರೆ, ಕೆಟ್ಟದ್ದನ್ನು ತೋರಿಸ್ಲಿಕ್ಕೆ ಅಂಥೇಳಿ ಸಾಕಷ್ಟು ಇದಾವೆ. ಯಾಕಂದ್ರೆ ಅವರಿಗೆ ಹಣ ಬೇಕಾಗಿದೆ, ಹಣದ ಹಿಂದೆ ಹೋಗುವುದು ಅಷ್ಟೇ ಅವ್ರದ್ದು ಉದ್ದೇಶ. ಅದರಿಂದ ಜನರಿಗೆ ಒಳ್ಳೇದಾಗ್ತೈತೋ ಏನು ಕೆಟ್ಟದಾಗ್ತೈತೋ ಅನ್ನುವಂಥ ಪರಿವಿಲ್ಲ. ಇನ್ನು ಜನರು ಕೂಡ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳ್ತೀವಿ ಅಂತಂದ್ರೆ ಕೇಳುವಂತಹ ಜನ ಈಗ ಬಹಳ ಕಡಿಮೆ ಆಗಿದೆ. ಪ್ರವಚನಗಳಿಗೆ ಹೋಗುವಂತಹ ಜನ ಇಲ್ಲ. ಈ ಶರಣರು ಸಂತರು ಬಂದ್ರೆ ಅವರ ವಿಚಾರಧಾರೆಗಳನ್ನ ತಿಳ್ಕೋಬೇಕು ಅನ್ನುವಂತಹ ವಿಚಾರ ಇಲ್ಲ. ಯಾಕಂದ್ರೆ ಈಗ ಒಂದು ದೋಹೆಯೊಳಗೆ ಬರ್ತದೆ, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಅಪನಿ ಗೋವಿಂದ ದಿಯೋ ಬತಾಯ್ ಅಂಥೇಳಿ. ಅಂತಹ ಗೋವಿಂದ ಮತ್ತು ಗುರು ಎದುರಿಗೆ ಬಂದ್ರೆ ನಾನು ಗೋವಿಂದನ ಬಿಟ್ಟು ಗುರುವಿನ ಪಾದಕ್ಕೆ ಎರಗುತ್ತನೋ, ಯಾಕಂದ್ರೆ ಗುರು ಬಹಳ ದೊಡ್ಡವ ಅನ್ನುವಂತಹ ಕಾಲ. ಆದರೆ ಈಗ ಗುರು ಎದುರಿಗೆ ಬಂದ್ರೆ ಆ ಗುರುವಿನ ಜಾತಿ ಯಾವುದು ಅನ್ನುವಂತಹ ಕಾಲ ಬಂದದ. ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಮಠಾಧೀಶರು ಮತ್ತು ಗುರುಗಳು ಹೆಂಗಾಗಿಬಿಟ್ಟಾರಂದ್ರೆ, ಕೇವಲ ಒಂದು ಸಮಾಜದ ಉದ್ಧಾರಕ್ಕಾಗಿ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಏನೇನೋ ಕೆಲಸಗಳನ್ನು ಮಾಡ್ಲಿಕ್ಕತ್ತಾರ. ಅದೆಲ್ಲವೂ ನಿಮಗೆ ಸ್ಪಷ್ಟವಾಗಿ ನ್ಯೂಸ್ ಚಾನಲ್ಗಳು ಅದನ್ನ ತೋರಿಸ್ತಾ ಬಂದಿವೆ. ಹೀಗಾಗಿ ಹಣದ ಹಿಂದೆ ಯಾರು ಹೋಗ್ತಾರಲ್ಲ ಅವರಿಗೆ ಸಮಯ ಬಂದಿತ್ತು, ಕೇಡಗಾಲ ಬಂದಿತ್ತು ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆ ಈ ವರ್ಷ ಕಾಲಕ್ಕೆ ವಿದ್ಯುತ್ ಮತ್ತು ನೀರಿನ ಸಮಸ್ಯೆ ಬಹಳ ಅತಿ ಹೆಚ್ಚಾಗ್ತದೆ. ನೀರಿನ ಅಭಾವ ಆಗ್ತದೆ, ಬರಗಾಲ ಪರಿಸ್ಥಿತಿಗಳು ಬರ್ತಾವಂತ, ವಿದ್ಯುತ್ತಿನ ಕಡಿತ ಆಗ್ತೈತಿ, ಸರಿಯಾಗಿ ವಿದ್ಯುತ್ ಸಿಗುವುದಿಲ್ಲ. ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಈ ವರ್ಷ ಕಾಣ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ರಾಜಕೀಯ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ, ಆ ಪಕ್ಷಗಳು ಈ ಪಕ್ಷಗಳು ಅಂಥೇಳಿ ಮಾತಾಡೋದಕ್ಕಿಂತ ಜನರನ್ನ ಉದ್ಧಾರ ಮಾಡಲಿಕ್ಕೆ ಶ್ರಮಿಸುವಂತಹ ಮಂದಿ ಬರೋದೇನಿಲ್ಲ, ಇದು ಬಹಳ ಕಡಿಮೆ ಆಗಿದೆ. ಅದಾರ ಕೆಲವೊಂದಿಷ್ಟು ರಾಜಕೀಯದಲ್ಲಿ ಒಳ್ಳೆಯ ವ್ಯಕ್ತಿಗಳು ಅದಾರ, ಹಂಗೆ ಕೆಟ್ಟ ವ್ಯಕ್ತಿಗಳು ಅದಾರ. ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವಷ್ಟು ಸ್ವಲ್ಪ ಜನ ಇದ್ರೆ, ಜನರ ಉದ್ಧಾರ ಮಾಡಬೇಕು, ನಾಡಿನ ಜನರನ್ನು ಉದ್ಧಾರ ಮಾಡಬೇಕು, ದೇಶದ ಜನರನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ರಾಜಕೀಯ ವ್ಯಕ್ತಿಗಳದಾರ. ಏನೇ ಇರಲಿ, ಆದರೆ ರಾಜಕೀಯದಲ್ಲಿ ಬಹಳಷ್ಟು ಹೊಸ ಹೊಸ ಬದಲಾವಣೆಗಳು, ತಿರುವುಗಳು ಈ ವರ್ಷ ಆಗ್ತವೆ. ಅದಲ್ಲದೆ ಬಹಳ ವಿಶೇಷವಾದದ್ದು ಒಂದು ಅಂಶ ಯಾವುದು ಅಂತಂದ್ರೆ, ಈ ವರ್ಷನ ಕಾಲಕ್ಕೆ ಭೂಕಂಪ ಮತ್ತು ಅಗ್ನಿ ದುರಂತಗಳು ಸಂಭವ ಹೆಚ್ಚದ. ಎಲ್ಲ ಭಾಗದಲ್ಲಿ ಆಗಲಿಲ್ಲ ಅಂದ್ರೂ ಕೆಲವೊಂದಿಷ್ಟು ಭಾಗದಲ್ಲಿ ವಿಪರೀತ ಭೂಕಂಪಗಳಾಗ್ತವೆ, ಅಗ್ನಿಯ ಅವಘಡಗಳ ಸಂಭವಿಸ್ತಾವ. ಇನ್ನು ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗ್ತದೆ. ಮೊದಲನೇ ಹೇಳಿದ್ ನಾನು, ಯಾಕಂದ್ರೆ ಕೆಲವೊಂದಿಷ್ಟು ಗುರುಗಳು ಮಠಾಧೀಶರು ಸಮಾಜವೇ ನನ್ನ ಮನೆ ಅಥವಾ ಈ ದೇಶವೇ ನನ್ನ ಮನೆ ಅನ್ನುವಂಥದ್ದನ್ನ ಮರೆತು ನಾನು ಇದೇ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಕೆಲವೊಂದಿಷ್ಟು ಜನರು ಇದ್ದಾರೆ. ಹೀಗಾಗಿ ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಶ್ರೇಷ್ಠ ಅನ್ನುವಂತಹ ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಮತಗಳ ನಡುವೆ, ಪಂಥಗಳ ನಡುವೆ ವಿಪರೀತ ಕಿತ್ತಾಟಗಳಾಗ್ತವೆ. ಅದಲ್ಲದೆ ಮಾನವೀಯತೆ, ಮನಃಶಾಂತಿ ಇಲ್ಲದೆ ಜನರಲ್ಲಿ ಹಲವಾರು ತೊಂದರೆಗಳು ಸಂಭವಿಸ್ತಾವಂತ. ಇನ್ನು ಹೊಸ ಸಂಚಲನಗಳು ಮಾನವೀಯತೆ ದೃಷ್ಟಿಯಲ್ಲಿ ಉದ್ಭವ ಆಗುವಂಥದ್ದದ. ಯುದ್ಧದಲ್ಲಿ ಹೊಸ ಸಂಚಲನ ಆಗ್ತದೆ, ಯುದ್ಧಗಳು ಸಂಭವಿಸಬಹುದು ಅನ್ನುವಂಥ ಮುನ್ಸೂಚನೆಯನ್ನ ಈ ಕಾಲಜ್ಞಾನದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಯುದ್ಧಗಳು ಅಂತಂದ್ರೆ ಅವು ದೊಡ್ಡ ಯುದ್ಧ ಸಣ್ಣ ಯುದ್ಧ ಅನ್ನೋಕ್ಕಿಂತನೂ
ದೇಶಗಳ ನಡುವೆ ನಡಿಬಹುದು, ರಾಜ್ಯಗಳ ನಡುವೆ ನಡಿಬಹುದು, ಗಡಿ ಸಮಸ್ಯೆಯಿಂದ ಆಗಬಹುದು, ನದಿ ನೀರಿಗಾಗಿ ಹಲವಾರು ಯುದ್ಧಗಳು ನಡಿಬಹುದು, ಮನಸ್ಸುಗಳ ನಡುವೆ ಯುದ್ಧಗಳು ನಡಿಬಹುದು. ಹೀಗಾಗಿ ಯುದ್ಧಗಳು ಹೆಚ್ಚಾಗುವಂಥ ಸಂಭವವಿದೆ. ಕಾಡ್ಗಿಚ್ಚು ಹೆಚ್ಚಾಗ್ತದೆ. ಈ ಕಾಡ್ಗಿಚ್ಚು ಹೆಚ್ಚಾಗುವುದರಿಂದ ಎಲ್ಲ ಪ್ರಾಣಿಗಳು ಸಾಕಷ್ಟು ಆ ಕಾಡ್ಗಿಚ್ಚಿನಲ್ಲಿ ನರಳಿ ಸಾಯ್ತಾವ. ಇನ್ನು ಕೆಲವೊಂದಿಷ್ಟು ಪ್ರಾಣಿಗಳು ನಾಡಿನಲ್ಲಿ ಬಂದು ಸಂಚಾರ ಮಾಡಿ ಜನರಲ್ಲಿ ಆತಂಕ ಉಂಟು ಮಾಡ್ತಾವ ಅಂತ ಹೇಳಿದ್ರು. ಇದಕ್ಕೆಲ್ಲ ಯಾರ ಕಾರಣ ಅಂತಂದ್ರೆ ನಾವ ಕಾರಣರಿ. ಪ್ರಕೃತಿಯೊಳಗೆ ಬದುಕಲಿಕ್ಕೆ ಪ್ರತಿಯೊಂದು ಸೂಕ್ಷ್ಮಾಣು ಜೀವಿಯಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಜೀವಿಯವರೆಗೂ ಸಮಾನ ಅವಕಾಶ ಇದೆ. ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿಯಿಂದ ಈ ಹಳ್ಳಿಗಳಲ್ಲಿ ಬದುಕುವುದನ್ನ ಬಿಟ್ಟ ಪಟ್ಟಣಗಳಲ್ಲಿ ಬದುಕಲಿಕ್ಕೆ ಶುರು ಮಾಡಿದ. ಮತ್ತು ಪಟ್ಟಣಗಳಲ್ಲಿ ಬದುಕುವುದನ್ನ ಬಿಟ್ಟ ಹಳ್ಳಿಗಳಿಗೆ ಬರ್ಲಕ್ಕತ್ತ. ಇವೆರಡೂ ಸಾಲದು ಅಂತ ಹೇಳಿ ಕಾಡುಗಳನ್ನ ನಾಶ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಈ ವಿಲಾಸಿ ಜೀವನ ನಡೆಸುವವರಿಗೆ ರೆಸಾರ್ಟ್ಗಳು, ಅವು ಇವು ಹೋಟೆಲ್ಗಳು, ಲಾಡ್ಜ್ಗಳು ಅಂತ ಹೇಳಿ ನಾವೇನು ಕರಿತೀವಿ, ಹಣದ ಆಸೆಯಿಂದ ಪ್ರಕೃತಿಯನ್ನ ನಾಶ ಮಾಡ್ಕೊಂತ ಜನ ಕಾಡು ಪ್ರಾಣಿಗಳಿಗೆ ನೆಲೆ ಇಲ್ಲದಂತೆ ಮಾಡಿಬಿಟ್ಟಾನ. ಇದಷ್ಟು ಸಾಲದು ಅನ್ನುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕಾಡ್ಗಿಚ್ಚು ಹತ್ಕೊಂತು ಅಂದ್ರೆ ಹೆಂಗೆ ಸಾಧ್ಯದ? ಈಗಾಗಲೇ ನೋಡ್ರಿ, ಕಾಲಜ್ಞಾನ ಒಂದು ವಾರದ ಹಿಂದೆ ಬಂದಿತ್ತು. ಅದೇ ಒಂದು 15 ದಿವಸಗಳ ಹಿಂದೆ ಮೈಸೂರಿನ ಚಾಮುಂಡಿ ಬೆಟ್ಟದ ಭಾಗದಲ್ಲಿ ವಿಪರೀತ ಕಾಡ್ಗಿಚ್ಚು ಕಾಣ್ಕೊಂತು. ಅದು ಕಾಡ್ಗಿಚ್ಚು ತಾನಾಗೆ ಹತ್ಕೊಂತೋ, ಅದು ಯಾರಾದರೂ ಕುಹಕ ಜನರು, ಕುತಂತ್ರಿಗಳು ಏನೋ ಮಾಡ್ಲಿಕ್ಕೆ ಹೋಗಿ ಅದಕ್ಕೆ ಕಾಡ್ಗಿಚ್ಚು ಹಚ್ಚಿರು ಅನ್ನೋದು ಎಷ್ಟೋ ತನಿಖೆ ಮಾಡ್ಲಿಕ್ಕತ್ರು, ಆದ್ರೆ ಸಿಗಲಿಲ್ಲ. ತನಿಖೆ ಮಾಡೋದು ಒಂದು ದೂರಿನ ಮಾತು, ಆದ್ರೆ ಆ ಎಷ್ಟು ಕಾಡು ಸುಟ್ಟಿತ್ರಿ ಆ ಸಂದರ್ಭದೊಳಗೆ. ಅಲ್ಲಿ ಪ್ರಾಣಿಗಳೆಲ್ಲ ಎಲ್ಲಿ ಹೋಗ್ಬೇಕವು? ಅವಕ್ಕೆ ಇರ್ಲಿಕ್ಕೆ ನೆಲೆ ಎಲ್ಲಿ ಅದ? ಎಲ್ಲ ಪ್ರಾಣಿಗಳು ಎಷ್ಟೋ ಆ ಕಾಡ್ಗಿಚ್ಚಿನಲ್ಲಿ ನೊಂದು ಬೆಂದು ನರಳಾಡಿ ಸತ್ತು. ಕಾಡು ಪ್ರಾಣಿಗಳು ನಾಡಿನಲ್ಲಿ ಬರುವಂತಹ ಸಂಭವನೀಯತೆ ಈ ವರ್ಷದ ಕಾಲಕ್ಕೆ ಭಾಳ ಹೆಚ್ಚದ. ಅದರ ಜೊತೆ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವಂತ. ಈಗಾಗಲೇ ಕೊರೋನಾ ಬಂದಿರುವಂತಹ ಕಾಯಿಲೆ ಹೆಂಗೆ ಇಡೀ ಪ್ರಪಂಚಕ್ಕನ ಅದು ಘಾಸಿ ಮಾಡಿ ಹೋಯ್ತು ಅನ್ನುವಂಥದ್ದು ತಮಗೆಲ್ಲ ಗೊತ್ತದ. ಇಂತಹ ಈ ಕೊರೋನಾದಂತಹ ಆ ರೋಗ ಇನ್ನೂ ಜನರ ತಲೆಯಿಂದ ಮರೆಮಾಚುವ ಮೊದಲೇ ಮತ್ತೆ ಹೊಸ ಕಾಯಿಲೆಗಳು ಬರ್ತಾವ ಅನ್ನುವಂತಹ ಮುನ್ಸೂಚನೆ ನೀಡಿದಾಗ ಜನರಿಗೆ ಅದನ್ನ ತಡ್ಕೋಲಿಕ್ಕೆ ಆಗುವುದಿಲ್ಲ. ಈ ನೋವಿನ ಮೇಲೆ ಬರೆ ಎಳೆದಂಗ ಅಂತ ಹೇಳಿ ಈಗಾಗಲೇ ನೋವಾಗ್ಯದ. ಕೊರೋನಾ ಅನ್ನುವಂಥದ್ದು ಒಂದು ಭಯಂಕರ ದೊಡ್ಡ ಆ ನೋವು ಮನುಷ್ಯನ ಮೇಲೆ ಆಗ್ಯದ. ಅದರ ಮೇಲೆ ಬರೆ ಎಳೆದಂತೆ ಮತ್ತೆ ಹೊಸ ರೋಗಗಳು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದಾಗ ಜನರಲ್ಲಿ ಬಹಳ ವಿಶೇಷವಾದಂತಹ ದುಗಡ ದುಮ್ಮಾನಗಳು ಕಾಣ್ಕೊಂಡಾವ. ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ನೋಡ್ರಿ, ಅವು ಎಂಥವು ಬರ್ತಾವು, ಏನು ನಾವು ಯಾವ ರೀತಿಯಾಗಿ ಬದುಕಬೇಕು ಅದು ತಿಳಿಯಲ್ದಂಗೆ ಆಗಿಬಿಟ್ಟದ. ಏನೋ ಒಳ್ಳೆತನ ಏನು ಮಾಡ್ಕೊಂತದಾರ, ದಾನ ಧರ್ಮ ದಯದಿಂದ ಯಾರ ಬದುಕ್ಯಾರ ಅವರಿಗೆ ಎಲ್ಲೋ ಒಂದು ಕಡೆ ಗುರುವಿನ ರಕ್ಷಣೆ ಸಿಗ್ತದ. ಆದಷ್ಟು ಒಳ್ಳೆಯದನ್ನು ನಾವು ಮಾಡ್ಕೊಂತ ಹೋಗೋಣ. ಅದಲ್ಲದ ದೇಶದ ಆರ್ಥಿಕತೆಯ ಮಟ್ಟ ಕುಸಿತವನ್ನು ಕಾಣುವಂಥ ಸಂಭವನೀಯತೆ ಇದೆ. ದೇಶ ಮತ್ತು ರಾಜ್ಯದ ಎರಡೂ ಹೇಳ್ಯಾರ ನೋಡ್ರಿ. ದೇಶದಲ್ಲೇ ಕೂಡ ನಡಿಬೋದು ಮತ್ತು ರಾಜ್ಯದೊಳಗೆ ವಿಶೇಷವಾಗಿ ಆರ್ಥಿಕ ಮಟ್ಟ ಬಹಳ ಕುಸಿತದ ಅಂತ ಹೇಳ್ಯಾರ. ಈಗಾಗಲೇ ಸರ್ಕಾರ ಮಾಡಿರುವಂಥ ವಿಶೇಷ ಯೋಜನೆಗಳಿಂದ ಈಗ ನಿಧಾನಗತಿಯಲ್ಲಿ ಆರ್ಥಿಕ ಮಟ್ಟ ಕುಸಿತ ಬರ್ತಾ ಇದೆ. ಇನ್ನೂ ಯಾವ ರೀತಿ ಅದು ಮುಂದುವರಿತೈತಿ ಅನ್ನೋದನ್ನು ನಾವು ಕಾದು ನೋಡಬೇಕು. ಅದಲ್ಲದೆ ಜೀವ ವೈವಿಧ್ಯತೆಯಲ್ಲಿ ಹೊಸ ತಿರುವು, ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಮೇಲುಗೈಯನ್ನು ಸಾಧಿಸ್ತಾರ ಅನ್ನುವಂಥದ್ದೊಂದು ವಿಶೇಷವಾದಂತಹ ಕಾಲಜ್ಞಾನದ ಅಂಶ ನೋಡ್ರಿ ಇದೊಂದು. ಈ ಎಲ್ಲ ಕಾಲಜ್ಞಾನದಲ್ಲಿ ಆಲ್ಮೋಸ್ಟ್ ಆಲ್ ಕೆಟ್ಟದಾದ. ಒಳ್ಳೆಯ ವಿಚಾರ ಅಂತಂದ್ರೆ ಇದೊಂದು ಒಳ್ಳೆಯ ವಿಚಾರ. ಜೀವ ವೈವಿಧ್ಯತೆಯಲ್ಲಿ ಹೊಸ ತಿರುವು ಮತ್ತು ಹೆಣ್ಣು ಮಕ್ಕಳು
ಮೇಲುಗೈಯನ್ನು ಸಾಧಿಸ್ತಾರ ಅಂಥೇಳಿ. ಎಷ್ಟಂಥೇಳಿ ಪುರುಷ ಪ್ರಧಾನ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯದ? ಹೆಣ್ಣು ಜಗದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣಿಗೂ ಕೂಡ ಸಮಾನ ಸ್ಥಾನಮಾನಗಳು ದೊರೀಬೇಕು ಅಂಥೇಳಿ ಈ ಸುಮಾರು ವರ್ಷಗಳ ಕಾಲದಿಂದ ದಾರ್ಶನಿಕರು, ತತ್ವಜ್ಞಾನಿಗಳು ಅವರಿಗೂ ಅವಕಾಶವನ್ನು ಕೊಟ್ಕೋತ ಬಂದಾರ. ಆದ್ರೆ ಬುದ್ಧಿಜೀವಿಗಳಾದಂತಹ ಮನುಷ್ಯರು ಏನು ಮಾಡ್ತಾರಂತಂದ್ರೆ, ಹೆಣ್ಣಿಗೆ ಗೌರವವನ್ನು ಕೊಡದೆ ಹೆಣ್ಣನ್ನು ಮೂಲೆ ಗುಂಪಾಗಿ ಮಾಡುವಂಥ ಕಾಲಿತ್ತು. ಆದ್ರೆ ಆ ಕಾಲ ಇನ್ನು ಹೋಗ್ತದ. ವಿಶೇಷವಾಗಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ. ಈ ಸೌಟು ಹಿಡಿಯುವಂಥ ಕೈ ದೇಶವನ್ನ ಕೂಡ ಆಳಬಲ್ಲದು ಅನ್ನುವಂತಹದ್ದನ್ನ ಸಾಕಷ್ಟು ಮಹಿಳೆಯರು ಅದನ್ನ ತೋರಿಸಿಕೊಟ್ಟಾರ. ಇದೇ ರೀತಿ ಈ ವರ್ಷನ ಕಾಲಕ್ಕೆ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಕೊಳ್ತಾರ, ಅವರದೇ ಮೇಲುಗೈ ಆಗ್ತೈತಿ ಅನ್ನುವಂಥದ್ದನ್ನ ಇಲ್ಲಿ ಕಾಲಜ್ಞಾನದೊಳಗೆ ಉಲ್ಲೇಖ ಮಾಡ್ಯಾರ. ಇನ್ನು ಇದ್ರ ಜೊತೆ ಮತ್ತು ಇನ್ನೊಂದು ವಿಶೇಷ ಅಂಶ ಅಂತಂದ್ರೆ, ಕಳ್ಳ ಕಾಕರರ ಉಪದ್ರವ ಇನ್ನೂ ಹೆಚ್ಚಾಗುತ್ತದೆ. ನೋಡ್ರಿ, ಕಳ್ಳ ಕಾಕರರು ಇವರು ಮೊದಲಾದ್ರೂ ಇದ್ರು, ಈಗೂ ಇರೋರೇ, ಮುಂದೂ ಇರೋರು ಇಂಥವ್ರು. ಅದನ್ನು ಎಷ್ಟು ತಡಿಲಿಕ್ಕೆ ಸಾಧ್ಯದ ಅಂತ ಹೇಳಿ ಪ್ರಯತ್ನ ಪಟ್ಟರು ಈ ಕಳ್ಳರನ್ನ ತಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರು ತಮ್ಮ ಕೈ ಚಳಕವನ್ನು ಎಲ್ಲ ಕಡೆ ತೋರಿಸವ್ರೆ. ಕಳ್ಳತನ ಮಾಡೋದರ ಜೊತೆಗೆ ಜೀವ ಹಾನಿಯನ್ನ ಕೂಡ ಅವರು ಮಾಡ್ಕೊಂತ ಬರ್ಲಿಕ್ಕತ್ತಾರ. ಇಂತಹ ಕಳ್ಳ ಕಾಕರರ ಉಪದ್ರವ, ಉಪಟಳ ಏನದ ತೊಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದಂತ. ಮಳೆ ಬೆಳೆ ಮಧ್ಯಮ ಅದ. ಜನಸಾಮಾನ್ಯರಿಗೆ ಬಹಳಷ್ಟು ರೋಗಗಳು ಬರುವಂತಹ ಸಂಭವನೀಯತೆ ಇದೆ. ನೋಡ್ರಿ, ಮಳೆ ಬೆಳೆ ಮಧ್ಯಮ ಅಷ್ಟು ಹೇಳಿಕೊಳ್ಳುವ ರೀತಿಯಲ್ಲಿ ಮಳೆ ಈ ವರ್ಷ ಬಹಳ ಕಡಿಮೆ ಅದ. ಮಳೆ ಕಡಿಮೆ ಐತಿ ಅಂತಂದ್ರೆ ನೀರಿನ ಅಭಾವ ಜಾಸ್ತಿ. ನೀರಿನ ಅಭಾವ ಐತಿ ಅಂದ್ರೆ ವಿದ್ಯುತ್ತನ ಕಡಿತ ಆಗೋದು. ಒಂದಕ್ಕೊಂದು ನೋಡ್ರಿ ಹೆಂಗೆ ಇಂಟರ್ಲಿಂಕ್ ಅದಾವ. ಈಗಾಗಲೇ ನಾನು ಹೇಳಿದೆ, ವಿದ್ಯುತ್ತಿನ ಮತ್ತು ನೀರಿನ ಸಮಸ್ಯೆ ಬರ್ತೈತಿ ಅಂತ ಹೇಳಿ. ಅದಕ್ಕೆ ಪ್ರಮುಖ ಕಾರಣನ ಮಳೆ. ಇನ್ನು ಮಳೆ ಇಲ್ಲ, ವಿದ್ಯುತ್ತೂ ಇಲ್ಲ, ಅದರ ಜೊತೆ ನೀರು ಇಲ್ಲ, ಇದೇನೂ ಇಲ್ಲ ಅಂತಂದ್ರೆ ಬೆಳೆ ಹೆಂಗ್ರಿ ಬಂದಿತ್ತು? ಬೆಳೆ ಹೆಂಗೆ ಬರ್ಲಿಕ್ಕೆ ಸಾಧ್ಯದ? ಇನ್ನು ಬೆಳೆ ಕಡಿಮೆ ಐತಿ ಅಂತಂದ್ರೆ ಜನರಿಗೆ ಆಹಾರದ ಕೊರತೆ ಆಗ್ತೈತಿ. ಆಹಾರದ ಕೊರತೆ ಮತ್ತು ಜನರ ಕೈಯಲ್ಲಿ ಹಣ ಇರಲಿಲ್ಲ ಅಂತಂದ್ರೆ ಕಳ್ಳತನ ಹೆಚ್ಚಾಗ್ತಾ ಹೋಗ್ತೈತಿ. ಕಳ್ಳತನ ಹೆಚ್ಚಾಗ್ತಾ ಹೋಗ್ತಾರ, ಜನರಿಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತಾವ. ಎಷ್ಟು ವಿಚಿತ್ರ ನೋಡ್ರಿ ಇದು ಕಾಲಜ್ಞಾನ. ಇದನ್ನೆಲ್ಲ ಹೇಳ್ಕೊಂತ ಹೋದ್ರೆ ಹೇಳೋತ್ ಮುಂದೆ ಒಂದು ರೀತಿ ದುಗುಡ ಆಗ್ತತಿ. ವ್ಯಾಪಾರಸ್ಥರಿಗೆ ಮತ್ತು ಉದ್ಯೋಗ ಮಾಡೋರಿಗೆ ಮಧ್ಯಮ ಲಾಭ ಇದೆ. ಅಷ್ಟು ತೊಂದರೆನೂ ಇಲ್ಲ, ಅಷ್ಟು ಲಾಭನೂ ಇಲ್ಲ, ಮಧ್ಯಮ ವ್ಯಾಪಾರ. ಇನ್ನು ರಾಷ್ಟ್ರ ನಾಯಕರು ಅಂತ ಹೇಳಿ ಯಾರು ಕರ್ಸ್ಕೊಲಿಕ್ಕೆ ಅಂತಾರಲ್ಲ, ದೇಶದಲ್ಲಿ ನಾಯಕರು ಅಂತ ಹೇಳಿ ಏನು ಕರ್ಸ್ಕೊಕತ್ತಾರಲ್ಲ, ಅವರು ಪೊಲೀಸರಿಂದ ಅರೆಸ್ಟ್ ಆಗುವಂತ ಸಂಭವನೀಯತೆ ಈ ವರ್ಷ ಕಾಲಕ್ಕೆ ಹೆಚ್ಚದ ಅಂತ. ಆದಷ್ಟು ರಾಜಕಾರಣಿಗಳು ಸ್ವಲ್ಪ ಜನರಿಗೆ ಒಳ್ಳೆಯದನ್ನ ಮಾಡಿದ್ರೆ ಬಹಳ ಉಪಯೋಗ. ಯಾವುದೋ ಕೋಕೃತ್ಯಗಳನ್ನ ಮಾಡಿ ಹಣವನ್ನ ತಮ್ಮ ತಿಕ್ಕಿ ಇಟ್ಕೊಂಡು ಮತ್ತೊಂದು ಮಗದೊಂದು ಕೆಟ್ಟ ಕೆಲಸವನ್ನ ಮಾಡಿ ತಮ್ಮ ಹೆಸರನ್ನ ಹಾಳು ಮಾಡ್ಕೊಲಿಕ್ಕೆ ಹೋಗಬೇಡ್ರಿ. ಜನ ರಾಜಕಾರಣಿಗಳನ್ನ ಆರಿಸಿ ತರೋ ಉದ್ದೇಶ ಈ ದೇಶಕ್ಕೆ ಒಳ್ಳೇದಾಗಲಿ, ಈ ನಾಡಿಗೆ ಒಳ್ಳೇದಾಗಲಿ ಅಂತ ಹೇಳಿ. ಅದನ್ನ ಬಿಟ್ಟು ಅವರು ಏನೇನೋ ಮಾಡ್ಕೊಂತ ಹೋದ್ರೆ ಜನ ಹೆಂಗ್ರಿ ನಿಮ್ಮನ್ನು ನಂಬಬೇಕು ನಾವು? ಅದಕ್ಕೆ ಅವರು ಕೂಡ ಅರೆಸ್ಟ್ ಆಗುವಂತ ಸಂಭವ ಜಾಸ್ತಿ ಇದೆ ಅಂತ. ಆಳುವ ರಾಜರಿಗೆ ಅರೆಸ್ಟ್ ಆಗುವಂತ ಸಂಭವ ಇದೆ. ಇನ್ನು ಮಳೆ ಖಂಡಮಂಡಲ, ಧಾನ್ಯಗಳು ಕೂಡ ಖಂಡಮಂಡಲ ಅದ ಅಂತ. ಈಗಾಗಲೇ ಹೇಳಿರುವ ಹಾಗೆ ಮಳೆನೂ ಬಹಳ ಕಡಿಮೆ, ಧಾನ್ಯನೂ ಬಹಳ ಕಡಿಮೆ ಅದ. ರಾಜ್ಯಕ್ಕೆ, ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಮಧ್ಯಮ ಲಾಭ ಇದೆ. ಬಹಳ ಅತಿಯಾದ ನಮ್ಮ ರಾಜ್ಯಕ್ಕೆ ಲಾಭ ಇಲ್ಲ. ಆರ್ಥಿಕ ಮಟ್ಟ ಕುಸಿತದ ಅಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ರಾಜ್ಯದಾಗಿರ್ಬೋದು ಮತ್ತು ದೇಶದಾಗಿರ್ಬೋದು. ಹಿಂದೆ ಏನು ಲಾಭದಾಯಕವಾಗಿ ನಡೆದಿತ್ತೋ ಆ ಲಾಭತನ ಈಗ ಅಷ್ಟು ಇಲ್ಲ. ಈ ವರ್ಷನ ಕಾಲಕ್ಕೆ ಮಧ್ಯಮ ಲಾಭ ಇದೆ. ಇನ್ನು ರಾಜ್ಯದೊಳಗಾಗಲಿ ದೇಶದೊಳಗಾಗಲಿ ಪುಂಡರು, ದರೋಡೆಕೋರರು ಇವರ ಹಾವಳಿಯಿಂದ
ಪ್ರಜೆಗಳಿಗೆ ಹಲವಾರು ರೀತಿಯ ತೊಂದರೆಗಳು ಬರುವಂತ ಸಾಧ್ಯ ಇದೆ. ಜೋರಾದ ಗಾಳಿ ಬೀಸ್ತದ. ಆಳುವ ದೊರೆಗಳಿಗೆ ಮತ್ತು ಜನಗಳ ನಡುವೆ ಕಿತ್ತಾಟ ಬಡದಾಟ ಇನ್ನೂ ಜಾಸ್ತಿ ಹಾಕೊಂತ ಹೋಗ್ತಾವ, ಯುದ್ಧಗಳು ಜಾಸ್ತಿ ಹಾಕೊಂತ ಹೋಗ್ತಾವ ಅಂತ ಹೇಳಿದ್ರು. ನೋಡ್ರಿ, ವಿಪರೀತ ಗಾಳಿ ಬೀಸ್ತೈತಿ ಅಂತಂದ್ರೆ ಅದು ಒಂದು ರೀತಿಯ ದುಗುಡದ ಗಾಳಿ, ವಿಷಗಾಳಿ ಅಂತ ಹೇಳಿ ನಾವು ಏನು ಕರಿತೀವಲ್ಲ ಆ ಗಾಳಿ. ಈ ಗಾಳಿಯಿಂದ ಹಲವಾರು ರೋಗ ರುಜಿನಗಳು ಬರಬಹುದು. ಬೆಳೆಗಳಿಗೆ ಜೋರಾದ ಗಾಳಿ ಬೀಸೋದ್ರಿಂದ ಬೆಳೆಗಳೆಲ್ಲ ಸಣ್ಣ ಸಸಿಗಳಿದ್ದು ಅಂದ್ರೆ ಮುರಿದು ಹೋಗ್ಬೋದು. ಹೂ ಬಿಡುವಂತಹ ಮರಗಳಿದ್ದು ಅಂದ್ರೆ ಹೂವನ್ನ ಉದುರಿಸಿ ಅವು ತಮ್ಮ ಫಲವನ್ನ ಕೊಡದೇ ಇರಬಹುದು. ವಿಪರೀತವಾದ ಗಾಳಿ ಬೀಸ್ತದ, ಜೋರಾದ ಗಾಳಿ ಬೀಸ್ತದ. ಆಳುವ ದೊರೆಗಳು ಮತ್ತು ಸಾಮಾನ್ಯ ಜನರ ನಡಬರ್ಕ ಕಿತ್ತಾಟಗಳು ಶುರುವಾಗ್ತವೆ. ಜನರು ಆಳುವವರಿಗೆ ಬೈಯೋದು, ಆಳುವವರು ಜನರಿಗೆ ಬೈಯೋದು, ಜನರ ಪರ ನಿಲುವುಗಳನ್ನ ಇವರು ತೆಗೆದುಕೊಳ್ಳದೇ ಇರಬಹುದು. ಇದರಿಂದ ಅವ್ರಿಗೆ ಮತ್ತು ಇವರಿಗೆ ಕಿತ್ತಾಟಗಳು ಹೆಚ್ಚಾಗ್ತವೆ. ಕಿತ್ತಾಟಗಳು ಹೆಚ್ಚಾಗಿ ಯುದ್ಧಗಳು ಕೂಡ ನಡೆಯುವಂಥ ಸಂಭವ ಇದೆ. ಆದಷ್ಟು ಈ ವರ್ಷನ ಕಾಲಕ್ಕೆ ರೈತರಿಗೆ ಒಂದು ವಿಶೇಷ ಸೂಚನೆ ಏನು ಅಂತಂದ್ರೆ, ರೈತರು ಈಗೇನು ದನಕರುಗಳನ್ನ ಕಟ್ಕೊಂಡರಿ ಅವುಗಳಿಗೆ ಮೇವನ್ನ ಸರಿಯಾಗಿ ಸಂಗ್ರಹಣೆ ಮಾಡಿಟ್ಕೋರಿ, ಕಾಳು ಕಡಿಗಳನ್ನ ಜೋಪಾನ ಮಾಡಿಟ್ಕೋರಿ. ಹಣ ಬಂದೈತಿ ಅಂದ ಮಾತ್ರಕ್ಕೆ ವಿಲಾಸಿ ಜೀವನ ನಡ್ಸಾಕ್ ಹೋಗಿ ಏನೋ ಗಾಡಿ ತಗೊಂಡೆ, ಮತ್ತೊಂದು TV ತಗೊಂಡೆ, ಫ್ರಿಜ್ ತಗೊಂಡೆ, ಅದು ತಗೊಂಡೆ, ಇದು ತಗೊಂಡೆ, ಇಂಥವಕ್ಕೆಲ್ಲ ಹಣ ನಾಶ ಮಾಡಿ ಮನೆಯೊಳಗೆ ಕಾಳು ಕಡಿ ಧಾನ್ಯಗಳು ಬೇಕಾದಂಥ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಲಾರ್ದ ಕೂಡಕ್ಕೆ ಹೋಗ್ಬೇಡ್ರಿ. ದನಕರುಗಳಿಗೆ ಮೇವು ಸಿಗೋದು ಸ್ವಲ್ಪ ಕಠಿಣ ಅದ. ಕಾಳುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಧಾನ್ಯಗಳ ಕೊರತೆ ಉಂಟಾಗೋದೈತಿ. ಅದಕ್ಕೆ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಧಾನ್ಯಗಳನ್ನು ಏನು ಬೆಳೆದಿರಿ ಅವುಗಳನ್ನ ನಾಶ ಮಾಡ್ಕೊಲಾರ್ದ ನಿಮಗೆ ಎಷ್ಟು ಬೇಕಲ್ಲ ಅದನ್ನಷ್ಟ ವರ್ಷನ ಕಾಲದವರೆಗೂ ಸಂಗ್ರಹಣೆ ಮಾಡಿ ಇಟ್ಟಗೋರಿ ಅಂತ ಹೇಳಿ ವಿಶೇಷವಾದಂತಹ ಸೂಚನೆಯನ್ನ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆ ಪಶುಗಳಿಗೆ ಮತ್ತು ಶಿಶುಗಳಿಗೆ ರೋಗ ಬಾಧೆ ಕಾಡುತ್ತದೆ. ಈಗಾಗಲೇ ಹೋದ ವರ್ಷ ದನಕರುಗಳಿಗೆ, ಆಕಳುಗಳಿಗೆ ಒಂದು ವಿಶೇಷ ರೋಗ ಬಂತು. ಸಾಕಷ್ಟು ಅದು ಜವಾರಿ ಆಕಳರೇ ಇರ್ಬೋದು, ಜರ್ಸಿ ಆಕಳರೇ ಇರ್ಬೋದು, ದನಕರುಗಳ ಇರ್ಬೋದು, ಬಹಳಷ್ಟು ರೋಗ ಬಂದು ಎಲ್ಲ ರೈತರು ಮನ್ಯಾನ ದನಕರುಗಳನ್ನೆಲ್ಲ ಮಾರಿಬಿಡುವಂತ ಪರಿಸ್ಥಿತಿ ಬಂತು. ರೈತ ನೋಡ್ರಿ, ದನಕರುಗಳನ್ನ ತನ್ನ ಮಕ್ಕಳಂತ ಸಾಕಿರ್ತಾನ, ಎಷ್ಟೋ ವರ್ಷಗಳ ಕಾಲ ಅವುಗಳನ್ನ ಜೋಪಾನ ಮಾಡಿರ್ತಾನ, ಅವುಗಳಿಂದ ಹೈನನ್ನ ಪಡ್ಕೊಂಡು ಬದುಕ್ತಿರ್ತಾನ. ಅಂಥವುಗಳಿಗೆ ರೋಗ ಬಂದ್ರೆ ರೈತ ಏನು ಮಾಡ್ಬೇಕ್ರಿ? ಪಾಪ ರೈತ ಏನು ಮಾಡಬೇಕು? ಅದಲ್ಲದ ಹುಟ್ಟುವಂತಹ ಮಕ್ಕಳು ನೋಡ್ರಿ, ಶಿಶುಗಳಿಗೆ ಕೂಡ ರೋಗ ಬಾಧೆ ಭಾಳ ಬರ್ತದಂತ. ಅಂದ್ರೆ ಆ ಹುಟ್ಟಿದಂಥ ಮಕ್ಕಳಿಗೆ ಸರಿಯಾದ ಆಹಾರ ಪದ್ಧತಿ ನಾವು ಮಾಡದೆ, ಆಹಾರವನ್ನು ಒದಗಿಸದೇ ಇದ್ದಲ್ಲಿ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಮೊದಲೇ ಹೇಳಿದಂತೆ ವಿಷಗಾಳಿ ಬರುವಂಥ ಸಾಧ್ಯತೆ ಇದೆ, ಹೊಸ ಹೊಸ ರೋಗಗಳು ಬರುವಂಥ ಸಾಧ್ಯತೆ ಇದೆ. ಶಿಶುಗಳಿಗೂ ಕೂಡ ರೋಗ ಬರ್ತೈತಿ ಅಂತ. ಆದಷ್ಟು ಮಕ್ಕಳು ಮರಿ ಇದ್ದವರು ಕೂಸು ಕಂದಮ್ಮಗಳನ್ನು ಕಾಳಜಿ ಮಾಡ್ರಿ. ಅವುಗಳನ್ನು ಎಲ್ಲಿ ಹೊರಗೆ ಬಿಡ್ಲಾಕ್ ಹೋಗ್ಬೇಡ್ರಿ, ಊರೂರು ತಿರುಗಲಾಕ್ ಹೋಗ್ಬೇಡ್ರಿ, ಜೋಪಾನ ಮಾಡ್ರಿ ಮಕ್ಕಳನ್ನ. ನೀವು ದೊಡ್ಡವರಿದ್ದವ್ರು ಎಲ್ಲೋ ತಿರುಗಾಡಿ ಬರ್ರಿ, ನಿಮ್ಮ ಕೆಲಸ ಇತ್ತು ಮಾಡಿತು ಅಂದ್ರೆ ಹೋಗ್ರಿ, ಆದ್ರೆ ಕೂಸುಗಳನ್ನ ನೀವು ಕಾಳಜಿ ಮಾಡ್ರಿ. ಇನ್ನು ಗೋಧಿ ಬಹಳ ತುಟ್ಟಿ ಆಗುವಂಥ ಸಂಭವನೀಯತೆ ಇದೆ ಅನ್ನೋಂಥ ಒಂದು ವಿಚಾರ ಹೇಳಿದರು. ಗೋಧಿ ಯಾಕಂದ್ರೆ ಈಗ ಜೋಳ ಬಳಸುವಂತಹ ಜನ ಕಡಿಮೆ ಆಗ್ಲಿಕ್ಕತ್ತದ. ಯಾರೋ ರೊಟ್ಟಿ ತಿನ್ನೋದಿಲ್ಲ, ಜೋಳದ ರೊಟ್ಟಿ ತಿನ್ನೋದು ಬಂದ್ ಮಾಡ್ಲಿಕ್ಕತ್ತಾರ. ಎಲ್ಲರೂ ಗೋಧಿಗೆ ಮೊರೆ ಹೋಗಿದ್ದಾರೆ. ಚಪಾತಿ, ಪೂರಿ, ಮತ್ತೊಂದು ಮೈದಾದು ಬೇಕರಿ ಐಟಮ್ಗಳು ಬೇರೆ ಇದರ ಬೆನ್ನು ಹತ್ತಿ ಬರೀ ಗೋಧಿ ಉತ್ಪನ್ನಗಳನ್ನ ಜಾಸ್ತಿ ತಿನ್ಲಿಕ್ಕೆ ಹತ್ತಾರ. ಹಿಂಗಾಗಿ ಬರೇ ಗೋಧಿನ ಬೇಡ್ಲಿಕ್ಕೆ ಹತ್ತಾರ ಜನ. ಗೋಧಿ ಸಿಗೋದು ಬಹಳ ಈ ವರ್ಷನ ಕಾಲಕ್ಕೆ ಕಠಿಣ ಅದ. ಗೋಧಿ ತುಟ್ಟಿ ಆಗ್ತಾವ. ಆದಷ್ಟು ಗೋಧಿಯನ್ನ ಬೆಳೆದಂಥ ರೈತರು ಗೋಧಿಯನ್ನ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೋರಿ. ಅದರ ಜೊತೆಗೆ ಕಾಳು ಕಡಿಗಳ ಬೆಲೆ ಏನದ ಅದು ಗಗನಕ್ಕೆ ಇರ್ತದಂತ. ಕಾಳು ಕಡಿಗಳು ಅಂತಂದ್ರೆ ಕಾಳು ದಿನಸುಗಳು, ದ್ವಿದಳ ಧಾನ್ಯಗಳು ಅಂತ ಹೇಳಿ ನಾವು ಕರಿತೀವಲ್ಲ, ಎಲ್ಲ ದ್ವಿದಳ ಧಾನ್ಯಗಳು ಬೆಲೆ ಗಗನಕ್ಕೆ ಇರ್ತದ. ಅದು ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹೆಸರು ಕಾಳು, ಕೆಲವೊಂದಿಷ್ಟು ಏನು ಕಾಳದವಲ್ಲ ಕಾಳು
ಅವೆಲ್ಲ ಬೆಲೆ ಗಗನಕ್ಕೆ ಇರ್ತದೆ. ಇನ್ನು ಆಷಾಢ ಮತ್ತು ಶ್ರಾವಣದಲ್ಲಿ ಮಹಾನಗರಗಳಿಗೆ ತೊಂದರೆ ಬರ್ತದಂತೆ. ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಮಹಾನಗರಗಳು ಅಂದ್ರೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಿಶೇಷವಾದಂತಹ ತೊಂದರೆ ಇದೆ. ಹಳ್ಳಿಗಳಿಗೆ ಯಾವುದೇ ರೀತಿಯ ಆ ಸಂದರ್ಭದಲ್ಲಿ ತೊಂದರೆ ಇಲ್ಲ. ಇನ್ನು ಭಾದ್ರಪದ ಬಂತು ಅಂದರೆ ನಾಡಿಗೆ ಅಥವಾ ದೇಶದಲ್ಲಿ ಕೆಲವೊಂದಿಷ್ಟು ಸುಖ ಇರುವುದಿಲ್ಲ. ಹಲವಾರು ದುಃಖದ ಸನ್ನಿವೇಶಗಳು ರಾಜ್ಯದಲ್ಲಿ ದೇಶದಲ್ಲಿ ನಡೀತಾವ. ಆಶ್ವೀಜ, ಕಾರ್ತಿಕ ಮತ್ತು ಮಾರ್ಗಶಿರದಲ್ಲಿ ಮತ್ತಷ್ಟು ಕಾಳು ಕಡಿ ಅಲ್ಲದೆ ವಸ್ತುಗಳು ಕೂಡ ತುಟ್ಟಿ ಆಗುವಂಥ ಸಂಭವನೀಯತೆ ಹೆಚ್ಚದ ಆಶ್ವೀಜ, ಕಾರ್ತಿಕ ಮತ್ತು ಮಾರ್ಗಶಿರ ಮಾಸದಲ್ಲಿ. ಜೊತೆಗೆ ಮಾಘ ಪಾಲ್ಗುಣದಲ್ಲಿ ಮತ್ತೆ ಅವುಗಳ ಬೆಲೆ ಇಳಿಕೆ ಆಗ್ತೈತಿ. ಅದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ಬಿತ್ತತೀರಿ, ಬೆಳೆಗಳನ್ನ ಹೆಂಗೆ ಸಂಗ್ರಹಣೆ ಮಾಡಿ ಇಟ್ಕೊಂತೀರಿ, ಯಾವ ಸಂದರ್ಭದಲ್ಲಿ ಮಾರ್ತೀರಿ ಅನ್ನಕ ಇದೊಂದು ಮುನ್ಸೂಚನೆ. ಇನ್ನು ಮಾಘ ಪಾಲ್ಗುಣದಲ್ಲಿ ಅದರ ಬೆಳೆ ಕಾಳು ಕಡಿಗಳ ಮತ್ತು ವಸ್ತುಗಳ ಬೆಲೆ ಇಳಿಕೆ ಆಗ್ತೈತಿ. ಅದಕ್ಕೆ ನೀವು ಮಾರಾಟ ಮಾಡೋರೇ ಇದ್ರಂದ್ರೆ ಯಾವ ಸಂದರ್ಭದಲ್ಲಿ ಮಾರ್ತೀರಿ, ಅದರ ಬೆಲೆ ಹೆಂಗ ಅಂತ ಹೇಳಿ ಈಗಲೇ ಸ್ವಲ್ಪ ಅದರ ಬಗ್ಗೆ ನಿಗಾ ಇಡ್ರಿ ರೈತರು. ವಿಶೇಷವಾಗಿ ಈ ವರ್ಷನ ಕಾಲಕ್ಕೆ ಸಾಕಷ್ಟು ಒಳ್ಳೆಯ ವಿಚಾರಕ್ಕಿಂತ ಕೆಲವೊಂದಿಷ್ಟು ಕೆಟ್ಟ ವಿಚಾರಗಳೇ ನಾವು ಇಲ್ಲಿ ಕೇಳಬೇಕಾಯ್ತು. ಯಾಕೆ ಕೆಟ್ಟ ವಿಚಾರಗಳು ಅಂತಂದ್ರೆ, ಜನ ಬರಬರ್ತಾ ನಾನು ಸಂಘ ಜೀವಿ ಇದೀನಿ, ನಾನು ಸಮಾಜ ಜೀವಿ ಇದೀನಿ, ಸಮಾಜಕ್ಕೆ ನಾನು ಕೊಡುಗೆ ಕೊಡಬೇಕು ಅನ್ನುವಂತಹ ಜನರಕ್ಕಿಂತ ನಾನು ಸುಖವಾಗಿದ್ರೆ ಸಾಕು, ನನ್ನ ಮನೆ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿ ಈಗಿನ ಜನಕ್ಕೆ ಭಾಳ ಬರ್ಲಿಕ್ಕತ್ತದ. ಇನ್ನು ಪ್ರತಿ ವರ್ಷದಂತೆ ನಾವು ಹೇಳ್ಕೊಂತ ಬಂದಂಗೆ ವರ್ಷ ಏನಾದರೂ ಒಂದು ಹೊಸದು ರೋಗರೇ ಇರ್ತೈತಿ ಅಥವಾ ಒಂದು ಹೊಸ ತೊಂದರೆನೇ ಇರ್ತೈತಿ ವಿನಃ ಸುಖದಿಂದ ಬದುಕುವಂತಹ ಸ್ವಲ್ಪ ಪ್ರಮಾಣ ಕಡಿಮೆ ಐತಿ. ಅದಲ್ಲದ ನೋಡ್ರಿ, ಈ ಸರ ಮಳೆ ಏನೈತಿ ಅದು 9 ಆಣೆ ಐತಿ. ಹಿಂಗಾರು ಮಳೆ ಅದು 10 ಆಣೆ. 4 ಆಣೆ ಅಂತಂದ್ರೆ 25%. ಈಗಾಗಲೇ ಹಳೆ ಕಾಲದ ಜನ ₹1 ಅಂತ ಹೇಳಿ ಅಂದ್ರೆ 4 ಆಣೆಗಳು 4 ಇದ್ರೆ ₹1 ಆಗ್ತಿತ್ತು. ಅಂದ್ರೆ 4 ಆಣೆಗಳು 4 ಅಂದ್ರೆ 4 ಆಣೆಗೆ 25 ಪೈಸೆಗೆ 4 ಆಣೆ ಅಂತ ಹೇಳಿ ನಾವು ಕರಿತಿದ್ವಿ ಮೊದಲ. ಇನ್ನು 100 ಪೈಸೆ ಅಂತಂದ್ರೆ ಅದು 4 4 8 8 1 12 16 ಆಣೆಗೆ ₹1 ಆಗ್ತದ. 16 ಆಣೆಯೊಳಗೆ 9 ಆಣೆ ಮುಂಗಾರು ಮಳೆ ಆಗ್ತೈತಿ, 10 ಆಣೆಯಷ್ಟು ಹಿಂಗಾರು ಮಳೆ ಆಗ್ತೈತಿ ಅನ್ನುವಂತಹ ಸೂಚನೆಯನ್ನ ಬಬಲಾದಿ ಮಠದವರು ಈಗಾಗಲೇ ತಿಳಿಸಿಕೊಟ್ಟಾರೆ. ಈಗ ಕಾಲಜ್ಞಾನದಲ್ಲೇ ಹೆಂಗಂತಂದ್ರೆ ಅತೀ ದೇಶದಲ್ಲೇ ಕಾಲಜ್ಞಾನವನ್ನ ಉತ್ಕೃಷ್ಟ ಮಟ್ಟದಲ್ಲಿ ಕಾಲಜ್ಞಾನವನ್ನ ಪರಿಗಣಿಸ್ತಾರ. ಎಲ್ಲ ನ್ಯೂಸ್ ಚಾನೆಲ್ಗಳು ಇದರ ಸರಳೀಕರಣವನ್ನ ಮಾಡ್ಕೊಂತ ಹೋಗ್ಯಾವ. ಈಗಾಗಲೇ ಜನವರಿಯಿಂದ ಇವರು ಹೇಳಿರುವಂತಹ ಕೆಲವೊಂದು ವಿಚಾರಗಳು ಜನವರಿಯಿಂದ ಇವು ಈಗಾಗಲೇ ಶುರು ಆಗ್ಯಾವ. ಇನ್ನು ಬೇಸಿಗೆ ಕಾಲ ಬರುವಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಉದ್ಭವ ಆಗುವಂಥದ್ದದ. ಈಗ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳಾಗಿರ್ಬೋದು, ಆಮೇಲೆ ಈ ಬಬಲಾದಿ ಮಠದವರಾಗಿರ್ಬೋದು, ಕೊಡೇಕಲ್ಲ ಬಸವೇಶ್ವರರಾಗಿರ್ಬೋದು, ಇವರೆಲ್ಲ ಪ್ರತಿ ವರ್ಷ ಕಾಲಜ್ಞಾನವನ್ನು ಹೇಳ್ಕೊಂತ ಬರ್ತಾರೆ. ಮೈಲಾರಲಿಂಗೇಶ್ವರ ಅವ್ರದ್ದು ಕೂಡ ಅಲ್ಲಿ ಕಾರಣಿಕ ನಡೀತದ. ಇದೆಲ್ಲವನ್ನ ನೋಡಿದಾಗ ಎಲ್ಲ ವಿಚಾರಗಳು ಒಂದಕ್ಕೊಂದು ಸಂಬಂಧ ಇದಾವೆ. ಇವು ಯಾರ ವಿಚಾರಗಳು ಕೂಡ ಹುಸಿ ಹೋಗಿಲ್ಲ. ಅದರಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಬಬಲಾದಿ ಸದಾಶಿವ ಅಜ್ಜಾರ ಮಠ ಏನದ, ಇದಕ್ಕೆ ಬೆಂಕಿ ಬಬಲಾದಿ ಅಂತನ ಉಲ್ಲೇಖ ಅದ. ಯಾಕಂದ್ರೆ ಇವರ ಮಾತುಗಳು ಎಷ್ಟು ನಿಷ್ಠೂರ, ಎಷ್ಟು ಕಠೋರ ಅಂಥೇಳಿ ಅಂದ್ರೆ, ಹಸಿ ಗ್ವಾಡಿಗೆ ಹಳ್ಳಿ ಹೋಗದ್ರೆ ಹೆಂಗ ಗಚ್ಚಂಗೆ ಹಿಡ್ಕೊಂತಂತೇವ ಹಂಗ ಇವರ ಮಾತುಗಳನ್ನ ಸದಾಶಿವ ಮುತ್ಯಾರ ಅಂತಿದ್ರಂತ, ನನ್ನ ಮಾತುಗಳು ಎದ್ಯಾಗ ನಟ್ಟಿ ಬೆನ್ನಾಗ ಪಾರಾಗ್ತಾವ ಅಂತಹ ಮಾತುಗಳನ್ನು, ಅಷ್ಟು ಸ್ಪಷ್ಟವಾದ ನಿಲುವು ಹೊಂದಿರುವಂತಹ ಮಾತುಗಳು. ನನ್ನ ಮಾತುಗಳನ್ನ ಯಾರೂ ಹುಸಿ ಮಾಡ್ಲಾಕ ಸಾಧ್ಯ ಇಲ್ಲ, ಮುಂದನೂ ಸಾಧ್ಯ ಆಗುವುದಿಲ್ಲ. ಅಷ್ಟೂ ಮೀರಿ ನನ್ನ ಮಾತುಗಳು ಹುಸಿ ಹೋಗ್ಯಾವ ಅಂತ ಹೇಳಿ ಯಾರಾದರೂ ಅದನ್ನ ನಾವು ತೋರಿಸಿ ಕೊಟ್ಟಿದ್ರೆ ಆದ್ರೆ ನೀವು ಏನು ಬೇಡ್ತಿರ್ಲ ಅದನ್ನ ನಾನು ಕೊಡ್ತೇನೆ ಅಂತ ಹೇಳಿ ಸದಾಶಿವ ಮುತ್ಯಾರು ಹೇಳಿ ಹೋಗಿದಾರ.
11ರ ಮುಂದೆ ಇನ್ನೊಂದು ಇಲ್ಲ ಅಂಥೇಳಿ ಏನು ಅವರಲ್ಲಿ 10 ತಲೆಗಳ ಶರಣರ ಆಗಿ ಹೋಗಿದಾರ, ಆ ಎಲ್ಲರ ಗದ್ದಿಗೆಗಳು ಬಬಲಾದಿ ಸದಾಶಿವ ಮಠದಲ್ಲಿ ಅದಾವ. ಅದನ್ನ ದರ್ಶನ ಒಂದ್ಸಲ ನೀವು ಮಾಡ್ಕೋರಿ, ಅವರ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗ್ರಿ. ಅಲ್ಲಿ ಅಂಬಲಿ ಪ್ರಸಾದವನ್ನ ಕೊಡ್ತಾರ, ಆ ಪ್ರಸಾದವನ್ನ ಸ್ವೀಕರಿಸ್ರಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ವಿಶೇಷವಾಗಿ ಅವ್ರದೊಂದು ಕೊನೆಯದಾಗಿ ಮಾತು ಏನು ಅಂದ್ರೆ, ಯಾರು ದಾನ ಧರ್ಮ ದಯೆ ದಾಕ್ಷಿಣ್ಯದಿಂದ ನೀತಿ ನಿಯಮಗಳಿಂದ ಬದುಕ್ತಾರಲ್ಲ ಅವರಿಗೆ ನಾ ಎಂದೆಂದೂ ಅವರ ಕೈ ಬಿಡುವುದಿಲ್ಲ, ಅವರ ಬೆನ್ನ ಮ್ಯಾಗ ನನ್ನ ಅಭಯ ಹಸ್ತ ಇದ್ದೇ ಇರ್ತೈತಿ ಅನ್ನುವಂಥದ್ದು ಆಶೀರ್ವಾದವನ್ನು ಅವರು ಮಾಡ್ಯಾರ. ಈ ವಿಚಾರವಾಗಿ ನಾವು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳೋಣ. ನಾನು ಮಾಡ್ತಾ ಹೋಗ್ತೀನಿ, ನಾನು ಒಳ್ಳೆಯ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಅದನ್ನು ಕೇಳಿದಂಥವ್ರು ನೀವು ಕೂಡ ಒಳ್ಳೆಯವರಾಗ್ರಿ, ಜನರಿಗೆ ಈ ವಿಚಾರವನ್ನು ತಲುಪಿಸ್ರಿ. ಅವರೂ ಕೂಡ ಇದನ್ನು ಕೇಳಿ ಏನೋ ಸಣ್ಣ ತಪ್ಪುಗಳ ಮನುಷ್ಯರು ಮಾಡ್ತಿರ್ತಾರ, ಅಂಥ ತಪ್ಪುಗಳನ್ನು ನಾವು ಬಿಡೋಣ, ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯೋಣ. ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯದು ನಮ್ಮಿಂದ ಆಗಲಿ. ದೇಶ ನನಗೇನು ಕೊಟ್ಟಿತು ಅನ್ನೋದಕ್ಕಿಂತ ನಾನು ದೇಶಕ್ಕಾಗಿ ಏನು ಕೊಡ್ತೀನಿ ಅನ್ನೋದು ಬಹಳ ಅದು ಸ್ಪಷ್ಟ ವಿಚಾರ ಇರ್ತದೆ. ಹೀಗಾಗಿ ದೇಶದ ಪರವಾಗಿ ವಿಚಾರ ಮಾಡೋಣ, ನಾಡಿನ ಪರವಾಗಿ ವಿಚಾರ ಮಾಡೋಣ, ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ವಿಚಾರ ಮಾಡೋಣ, ದಾನ ಧರ್ಮವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಾಲಜ್ಞಾನದ ವಿಶ್ಲೇಷಣೆಯನ್ನು ಮುಗಿಸ್ತೇನೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಗುರು ಚರಿತೆಯೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.